ನಮಸ್ಕಾರ ಸ್ನೇಹಿತರೆ. E20 ಪೆಟ್ರೋಲ್ ಹಾಕಿದ್ರೆ ಇಂಜಿನ್ ಸೀಸ್ ಆಗುತ್ತಾ? ಮೈಲೇಜ್ ಪೂರ್ತಿ ಹಾಳಾಗುತ್ತಾ? ಪೆಟ್ರೋಲ್ ಟ್ಯಾಂಕ್ಗೆ ಇರುವೆಗಳು, ಜೇನು ನೊಣಗಳು ಮುತ್ತಿಕೊಳ್ತಾವ? ಸ್ನೇಹಿತರೆ, ಕಳೆದ ಕೆಲವು ತಿಂಗಳುಗಳಿಂದ ಇಂಥ ನೂರಾರು ಪ್ರಶ್ನೆಗಳು, ಸಾವಿರಾರು ವದಂತಿಗಳು ಹರಿದಾಡ್ತಾನೆ ಇವೆ. ಜನ ಪೆಟ್ರೋಲ್ ಬಂಕ್ಗೆ ಹೋದ್ರೆ ಈ E20 ಪೆಟ್ರೋಲ್ ಹಾಕಿಸ್ಬೇಕಾ ಬೇಡ್ವಾ ಅಂತ ತಲೆ ಕೆಡಿಸಿಕೊಳ್ತಿದ್ದಾರೆ. ಆದ್ರೆ ಈಗ ಕೇಂದ್ರ ಸರ್ಕಾರ ಈ ಎಲ್ಲಾ ಗೊಂದಲಗಳಿಗೆ ಅಫಿಷಿಯಲ್ ಆಗಿ ಕ್ಲಾರಿಟಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಡೀಸೆಲ್ ವಾಹನಗಳಿಗೆ ಹೊಸ ತೈಲ ತರ್ತೀವಿ ಅಂತ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಘೋಷಣೆ ಮಾಡಿದ್ದಾರೆ. ಇದು ಸಾರಿಗೆ ಲೋಕದಲ್ಲಿ ಹೊಸ ಸಂಚಲನ ಸೃಷ್ಟಿ ಮಾಡ್ತಿದೆ. ಹಾಗಿದ್ರೆ ಏನಿದು ಹೊಸ ಡೀಸೆಲ್ E20 ಬಗ್ಗೆ ಸರ್ಕಾರ ಕೊಟ್ಟಿರೋ ಕ್ಲಾರಿಟಿ ಏನು? ನಿಮ್ಮ ಗಾಡಿ ಸೇಫಾ ಇಲ್ವಾ? ಬನ್ನಿ ಪ್ರತಿಯೊಂದನ್ನು ಡೀಟೇಲ್ ಆಗಿ ನೋಡೋಣ. ಡೀಸೆಲ್ ವಾಹನಗಳಿಗೆ ಹೊಸ ಶಕ್ತಿ ಏನಿದು? ಐಸೋಬ್ಯೂಟನಾಲ್. ಸ್ನೇಹಿತರೆ, ಮೊದಲಿಗೆ ಆ ಹೊಸ ತೈಲದ ಬಗ್ಗೆನೇ ಹೇಳ್ಬಿಡ್ತೀವಿ. ಎಲ್ರಿಗೂ ಗೊತ್ತಿರೋ ಹಾಗೆ ಭಾರತ ಇತ್ತೀಚೆಗೆ ಇಂಧನ ವಿಚಾರದಲ್ಲಿ ಸಾಕಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನ ತಗೋತಿದೆ. ತೈಲ ಆಮದು ಕಮ್ಮಿ ಮಾಡೋಕೆ, ಕಾರ್ಬನ್ ಡೈಆಕ್ಸೈಡ್ ತಡೆಯೋಕೆ ಎಥೆನಾಲ್ ಅನ್ನ ಬ್ಲೆಂಡ್ ಮಾಡ್ತಿದೆ. ಈಗಾಗಲೇ ಪೆಟ್ರೋಲ್ಗೆ 20% ಎಥೆನಾಲ್ ಮಿಕ್ಸ್ ಆಗ್ತಿದೆ. ಇದರ ನಡುವೆ ಈಗ ಸರ್ಕಾರದ ಕಣ್ಣು ಡೀಸೆಲ್ ಮೇಲೆ ಬಿದ್ದಿದೆ. ಮುಂದಿನ ದಿನಗಳಲ್ಲಿ ಡೀಸೆಲ್ಗೂ ಬೇರೆ ತೈಲ ಬೆರೆಸ್ತೀವಿ, 15% ಐಸೋಬ್ಯೂಟನಾಲ್ ಬ್ಲೆಂಡ್ ಮಾಡ್ತೀವಿ ಅಂತ ಸಾರಿಗೆ ಸಚಿವರು ಘೋಷಣೆ ಮಾಡಿದ್ದಾರೆ. ಈ ಐಸೋಬ್ಯೂಟನಾಲ್ ಅಂದ್ರೆ ಇದು ಕೂಡ ಒಂದು ರೀತಿಯ ಆಲ್ಕೋಹಾಲ್. ಸೈಂಟಿಫಿಕ್ ಆಗಿ ಬ್ರಾಂಚ್ಡ್ 4 ಕಾರ್ಬನ್ ಆಲ್ಕೋಹಾಲ್ ಅಂತ ಹೇಳ್ತಾರೆ. ನೀವೀಗ ಕೇಳ್ಬೋದು, ಪೆಟ್ರೋಲ್ಗೂ ಎಥೆನಾಲ್ ಮಿಕ್ಸ್ ಮಾಡ್ತಿದಾರಲ್ಲ, ಅದನ್ನೇ ಡೀಸೆಲ್ಗೂ ಹಾಕ್ಬೋದಲ್ಲ ಅಂತ. ಆದ್ರೆ ಹಾಗೆ ಹಾಕೋಕೆ ಬರಲ್ಲ. ಯಾಕಂದ್ರೆ ಇವೆರಡು ರಾಸಾಯನಿಕವಾಗಿ ಒಂದಕ್ಕೊಂದು ವಿರುದ್ಧ ಗುಣ ಹೊಂದಿವೆ. ನಾರ್ಮಲ್ ಎಥೆನಾಲ್ ನಲ್ಲಿರೋದು ಬರೀ 2 ಕಾರ್ಬನ್ ಚೈನ್. ಆದ್ರೆ ಈ ಐಸೋಬ್ಯೂಟನಾಲ್ ನಲ್ಲಿ 4 ಕಾರ್ಬನ್ ಚೈನ್ ಇರುತ್ತೆ. ಎಥೆನಾಲ್ ರೀತಿನೇ ಇದನ್ನ ಕೂಡ ಕಬ್ಬು, ಮೆಕ್ಕೆಜೋಳ ಅಥವಾ ಕೃಷಿ ತ್ಯಾಜ್ಯಗಳನ್ನ ವಿಶೇಷವಾದ ಬ್ಯಾಕ್ಟೀರಿಯಾಗಳನ್ನ ಬಳಸಿ ಫರ್ಮೆಂಟೇಷನ್ ಪ್ರಾಸೆಸ್ ಮೂಲಕ ರೆಡಿ ಮಾಡ್ತಾರೆ. ಅಥವಾ ನಾವೀಗ ಬಳಸ್ತಿರೋ ಎಥೆನಾಲ್ ಅನ್ನೇ ಅಡ್ವಾನ್ಸ್ಡ್ ಕೆಮಿಕಲ್ ಪ್ರಾಸೆಸ್ ಮೂಲಕ ಐಸೋಬ್ಯೂಟನಾಲ್ ಆಗಿ ಕನ್ವರ್ಟ್ ಮಾಡ್ತಾರೆ. ನೀವು ಪೆಟ್ರೋಲ್ ಅಲ್ಲಿ ಆಕ್ಟೇನ್ ನಂಬರ್ಸ್ ಬಗ್ಗೆ ಕೇಳಿರ್ಬೋದು. ಹೈ ಆಕ್ಟೇನ್ ಇದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಡೀಸೆಲ್ ಇಂಜಿನ್ಗೆ ಸೆಟಿನ್ ನಂಬರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇದು ಎಥೆನಾಲ್ ನಲ್ಲಿ ತೀರಾ ಕಡಿಮೆ ಇರುತ್ತೆ, ಹೀಗಾಗಿ ಡೀಸೆಲ್ ಜೊತೆ ಮಿಕ್ಸ್ ಆಗಲ್ಲ. ಆದ್ರೆ ಐಸೋಬ್ಯೂಟನಾಲ್ ನಲ್ಲಿ ಸೆಟಿನ್ ಡೀಸೆಲ್ಗೆ ಮ್ಯಾಚ್ ಆಗೋ ರೇಂಜ್ ನಲ್ಲಿ ಇರುತ್ತೆ. ಹಾಗಾಗಿನೇ ಇದು ಡೀಸೆಲ್ ಜೊತೆ ಪರ್ಫೆಕ್ಟ್ ಆಗಿ ಬ್ಲೆಂಡ್ ಆಗುತ್ತೆ. ಅಷ್ಟೇ ಅಲ್ಲ, ಎಥೆನಾಲ್ಗೆ ಹೋಲ್ಸಿದ್ರೆ ಐಸೋಬ್ಯೂಟನಾಲ್ ನಲ್ಲಿ ಪವರ್ ಜಾಸ್ತಿ. ಪ್ಯೂರ್ ಡೀಸೆಲ್ಗೆ ಹೋಲ್ಸಿದ್ರೆ 81% 84% ಎನರ್ಜಿ ಇದರಲ್ಲೇ ಸಿಗುತ್ತೆ. ಸೊ ನಿಮ್ಮ ಗಾಡಿ ಪಿಕಪ್ ಡ್ರಾಪ್ ಆಗಲ್ಲ. ಹಾಗೆ ಇಂಜಿನ್ ಕೂಡ ಸೇಫ್. ಎಥೆನಾಲ್ ನಲ್ಲಿ ಇರೋ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅದು ವಾತಾವರಣದಲ್ಲಿರೋ ತೇವಾಂಶನ ಬೇಗ ಹಿಡ್ಕೊಳ್ಳುತ್ತೆ. ಆದ್ರೆ ಐಸೋಬ್ಯೂಟನಾಲ್ ಹಾಗಲ್ಲ. ಇದರಲ್ಲಿ ಆ 4 ಕಾರ್ಬನ್ ಚೈನ್ ಇರೋದ್ರಿಂದ ಇದು ನೀರನ್ನ ಹಿಡ್ಕೊಳ್ಳಲ್ಲ. ಇದರಿಂದ ಗಾಡಿಯ ಫ್ಯೂಯಲ್ ಟ್ಯಾಂಕ್ಗೆ, ಪೈಪ್ ಲೈನ್ಗೆ, ಇಂಜಿನ್ ಪಾರ್ಟ್ಸ್ಗೆ ತುಕ್ಕು ಹಿಡಿಯೋದಿಲ್ಲ. ಇಂಜಿನ್ ಸೇಫ್ ಆಗಿರುತ್ತೆ ಅಂತ ತಜ್ಞರು ಹೇಳ್ತಾರೆ. ಜೊತೆಗೆ ಇಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ಇದನ್ನ ಸ್ಟೋರ್ ಮಾಡೋದು ಸುಲಭ. ಯಾಕಂದ್ರೆ ಇದರ ವೇಪರ್ ಪ್ರೆಷರ್ ಕಡಿಮೆ ಇರೋದ್ರಿಂದ ಬೇಗ ಆವಿ ಆಗಲ್ಲ. ಹಾಗೆ ಡೀಸೆಲ್ ರೀತಿನೇ ಇದಕ್ಕೆ ಫ್ಲಾಶ್ ಪಾಯಿಂಟ್ ಜಾಸ್ತಿ ಇರೋದ್ರಿಂದ ಬೆಂಕಿ ಹೊತ್ಕೊಳ್ಳೋ ರಿಸ್ಕ್ ಕಡಿಮೆ ಇರುತ್ತೆ. ಇನ್ನು ಮಾಲಿನ್ಯದ ವಿಚಾರಕ್ಕೆ ಬಂದ್ರೆ ಐಸೋಬ್ಯೂಟನಾಲ್ ಒಂದು ದೊಡ್ಡ ಗೇಮ್ ಚೇಂಜರ್. ಯಾಕಂದ್ರೆ ಇದರಲ್ಲಿರೋ ಯೂನಿಕ್ ಆಕ್ಸಿಜನ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಡೀಸೆಲ್ನ ಕಂಪ್ಲೀಟ್ ಬರ್ನ್ ಆಗೋಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ಕಾರ್ಬನ್ ಮಾನಾಕ್ಸೈಡ್ ಮತ್ತು ನೈಟ್ರೋಜನ್ ಎಮಿಷನ್ ಕಡಿಮೆ ಆಗುತ್ತೆ. ಸದ್ಯಕ್ಕೆ ಇದು ಎಕ್ಸ್ಪೆರಿಮೆಂಟ್ ಲೆವೆಲ್ ನಲ್ಲಿದೆ. ಈಗಾಗಲೇ ಕೃಷಿ ಟ್ರ್ಯಾಕ್ಟರ್ಗಳು, ಜೆಸಿಬಿ ಅಂತ ಕನ್ಸ್ಟ್ರಕ್ಷನ್ ವಾಹನಗಳಲ್ಲಿ ಇದರ ಪೈಲಟ್ ಟೆಸ್ಟಿಂಗ್ ನಡೀತಿದೆ. ಗಡ್ಕರಿ ಅವರೇ ಖುದ್ದಾಗಿ 100% ಎಥೆನಾಲ್ ಮತ್ತು ಐಸೋಬ್ಯೂಟನಾಲ್ ನಿಂದ ಓಡೋ 2 ಜನರೇಟರ್ ಗಳನ್ನ ಲಾಂಚ್ ಮಾಡಿ ಇದು ವರ್ಕ್ ಆಗುತ್ತೆ ಅಂತ ಪ್ರೂವ್ ಮಾಡಿದ್ದಾರೆ. ಹೀಗಾಗಿ ಭವಿಷ್ಯದಲ್ಲಿ ಇದು ಬಹುತೇಕ ಡೀಸೆಲ್ ಗಾಡಿಗೆ ಬರೋ ಚಾನ್ಸ್ ಇದೆ. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕೂ ಮುಂಚೆ ನಿಮ್ಮಲ್ಲೊಂದು ಸಣ್ಣ ರಿಕ್ವೆಸ್ಟ್. ಮಸ್ತ್ ಮಗ ಚಾನೆಲ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಿದ್ರೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಫ್ಯಾಮಿಲಿಯ ಎಕ್ಸ್ಕ್ಲೂಸಿವ್ ಮೆಂಬರ್ ಆಗ್ಬೋದು. ಇದರಿಂದ ನಮ್ಮ ವಿಶೇಷ ವಿಡಿಯೋಗಳು ನಿಮಗೆ ಮೊದಲೇ ಸಿಗೋದ್ರ ಜೊತೆಗೆ ನಮ್ಮ ಕೆಲಸಕ್ಕೊಂದು ದೊಡ್ಡ ಬೆಂಬಲ ಸಿಕ್ಕಂತಾಗತ್ತೆ. ಆಸಕ್ತಿ ಇರೋರು ಖಂಡಿತ ಕನ್ಸಿಡರ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈಗ E20 ಪೆಟ್ರೋಲ್ ವಿಚಾರದಲ್ಲಿ ಸರ್ಕಾರ ಕೊಟ್ಟಿರೋ ಕ್ಲಾರಿಟಿ ಕಡೆಗೆ ಬರೋಣ. ಸರ್ಕಾರ ಮೊದಲು ಈ ಮೈಲೇಜ್ ಮತ್ತು ಪವರ್ ಕಡಿಮೆ ಆಗುತ್ತಾ ಅನ್ನೋ ಡೌಟ್ ಇತ್ತಲ್ಲ, ಅದನ್ನ ಕ್ಲಾರಿಫೈ ಮಾಡಿದೆ. ARAI ಅಥವಾ ದ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಇದರ ಬಗ್ಗೆ ಟೆಸ್ಟ್ ಮಾಡಿತ್ತು. E20 ಪೆಟ್ರೋಲ್ ಹಾಕಿ 40,000 ಕಿಲೋಮೀಟರ್ ಕಾರ್ಗಳನ್ನ ಓಡಿಸಿತ್ತು. ಹಾಗೆ 20,000 ಕಿಲೋಮೀಟರ್ ಬೈಕ್ಗಳನ್ನ ಓಡಿಸಿ ಟೆಸ್ಟ್ ಮಾಡಿತ್ತು. ಅಲ್ಲಿ ಪಿಕಪ್ ಆಗ್ಲಿ, ಇಂಜಿನ್ ಪರ್ಫಾರ್ಮೆನ್ಸ್ ಆಗ್ಲಿ ಒಂಚೂರು ಪ್ರಾಬ್ಲಮ್ ಆಗಿಲ್ಲ. ಇನ್ನು ಮೈಲೇಜ್ ವಿಚಾರಕ್ಕೆ ಬಂದ್ರೆ ವ್ಯತ್ಯಾಸ ಇದೆ. ಆದ್ರೆ ನೀವು ಗಾಬರಿ ಬೀಳೋ ರೇಂಜ್ಗೆ ಮೈಲೇಜ್ ಡ್ರಾಪ್ ಆಗಲ್ಲ ಅಂತ ARAI ಹೇಳಿದೆ. ಅಷ್ಟೇ ಅಲ್ಲ, E20 ಇಂಧನಕ್ಕಾಗಿಯೇ ರೆಡಿ ಮಾಡಿರೋ ಹೊಸ ಗಾಡಿಗಳಿಗಂತೂ ಎಥೆನಾಲ್ ನಲ್ಲಿರೋ ಹೈ ಆಕ್ಟೇನ್ ಗುಣದಿಂದ ಇಂಜಿನ್ಗೆ ಇನ್ನೂ ಒಳ್ಳೇದೇ ಆಗುತ್ತೆ ಅಂತ ಟೆಸ್ಟಿಂಗ್ ಏಜೆನ್ಸಿ ತಿಳಿಸಿದೆ. ಅಷ್ಟೇ ಅಲ್ಲ, E20 ಪೆಟ್ರೋಲ್ ನಿಂದ ಇಂಜಿನ್ ಡ್ಯಾಮೇಜ್ ಆಗುತ್ತೆ
ಅನ್ನೋ ವದಂತಿ ಇತ್ತು. ಆದ್ರೆ ಈ ಬಗ್ಗೆ ಇಂಡಿಯನ್ ಆಯಿಲ್ ಮತ್ತೆ ಆಟೋಮೊಬೈಲ್ ಕಂಪನಿಗಳು ಸೇರಿ ಡೀಪ್ ಸ್ಟಡಿ ಮಾಡಿವೆ. ಈ ಪೆಟ್ರೋಲ್ನಿಂದ ನಿಮ್ಮ ಗಾಡಿಯ ಮೆಟಲ್ ಪಾರ್ಟ್ಸ್ ಮತ್ತು ಪ್ಲಾಸ್ಟಿಕ್ ಪಾರ್ಟ್ಸ್ಗೆ ಏನೂ ಎಫೆಕ್ಟ್ ಆಗಲ್ಲ, ಕರಗೋದಿಲ್ಲ. ಆದ್ರೆ ಒಂದು ಕಂಡೀಷನ್ ಇದೆ. ತುಂಬಾ ಹಳೆ ಗಾಡಿಗಳಿದ್ರೆ ಅದರಲ್ಲಿರೋ ರಬ್ಬರ್ ಪಾರ್ಟ್ಸ್ ಅಂದ್ರೆ ಓ ರಿಂಗ್ಸ್ ಹಾಗೆ ಪೈಪ್ಗಳು ಸ್ವಲ್ಪ ಬೇಗ ಸವಕಳಿ ಆಗ್ಬೋದು. ಅದನ್ನ ಮಾತ್ರ ಆಗಾಗ ಬದಲಿಸಬೇಕಾಗತ್ತೆ. ಇನ್ನು ಸಾಕಷ್ಟು ಜನ ಇನ್ಶೂರೆನ್ಸ್ ಮತ್ತು ವಾರಂಟಿ ಕ್ಯಾನ್ಸಲ್ ಆಗತ್ತೆ ಅಂತೆಲ್ಲ ಸುದ್ದಿ ಹಬ್ಸಿದ್ರು. ಇದನ್ನ ಕೂಡ ಸರ್ಕಾರ ಕಂಪ್ಲೀಟ್ ರಿಜೆಕ್ಟ್ ಮಾಡಿದೆ. SIAM ಅಂದ್ರೆ ಆಟೋಮೊಬೈಲ್ ಕಂಪನಿಗಳ ಒಕ್ಕೂಟ ಮತ್ತು ಇನ್ಶೂರೆನ್ಸ್ ಕಂಪನಿಗಳು ಕ್ಲಿಯರ್ ಆಗಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿವೆ. E20ಗಾಗಿ ಡಿಸೈನ್ ಮಾಡಿರೋ ಗಾಡಿಗಳಿಗೆ ಮೊದಲಿನಂತೆಯೇ ಪಕ್ಕಾ ವಾರಂಟಿ ಸಿಗುತ್ತೆ. ಹಾಗೆ ಇನ್ಶೂರೆನ್ಸ್ ಪಾಲಿಸಿಗಳಲ್ಲೂ ಯಾವುದೇ ಬದಲಾವಣೆ ಇಲ್ಲ. ನಾರ್ಮಲ್ ಪೆಟ್ರೋಲ್ ಗಾಡಿಗೆ ಸಿಗೋ ಎಲ್ಲಾ ಕ್ಲೇಮ್ಗಳು ಇದಕ್ಕೂ ಸಿಗುತ್ತೆ ಅಂತ ಹೇಳಿವೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ 1 ಲೀಟರ್ ಎಥೆನಾಲ್ ತಯಾರಿಸೋಕೆ 100,000 ಲೀಟರ್ ನೀರು ಬೇಕು ಅಂತ ಸುದ್ದಿ ಆಗ್ತಿತ್ತು. ಇದನ್ನ ನೋಡಿ ಜನ ಹಾಗೆ ಪರಿಸರವಾದಿಗಳು ಗಾಬರಿಯಾಗಿದ್ರು. ಆದ್ರೆ ಸರ್ಕಾರ ಇದನ್ನ ಸುಳ್ಳು ಅಂತ ಹೇಳಿದೆ. ಫ್ಯಾಕ್ಟರಿಗಳಲ್ಲಿ 1 ಲೀಟರ್ ಎಥೆನಾಲ್ ಮಾಡೋಕೆ ಬೇಕಿರೋದು ಬರೀ 3 ರಿಂದ 5 ಲೀಟರ್ ನೀರು ಮಾತ್ರ. ಅದರಲ್ಲೂ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಅನ್ನೋ ಸಿಸ್ಟಮ್ ಬಳಸಿ ಅದೇ ನೀರನ್ನ ಮತ್ತೆ ಮತ್ತೆ ರೀಸೈಕಲ್ ಮಾಡ್ತಾರೆ. ಸೊ ಅಂತರ್ಜಲ ಹಾಳಾಗುತ್ತೆ ಅನ್ನೋದು ಸುಳ್ಳು ಅಂತ ಸರ್ಕಾರ ಹೇಳಿದೆ. ಇನ್ನು ಕೆಲವರು E20 ಪೆಟ್ರೋಲ್ ಹಾಕಿದ್ರೆ ಇರುವೆ ಮುತ್ಕೊಳ್ಳುತ್ತೆ, ಜೇನು ಕಟ್ಟುತ್ತೆ ಅಂತೆಲ್ಲ ಏನೇನು ಹಬ್ಸಿದ್ರು. ಅದಕ್ಕೆ ಅವರು ಎಥೆನಾಲ್ ಕಬ್ಬಿಂದ ಮಾಡಿರೋದಲ್ವಾ ಅನ್ನೋ ಕಾರಣ ಕೊಡ್ತಿದ್ರು. ಆದ್ರೆ ಇದನ್ನು ಸರ್ಕಾರ ಅಲ್ಲಗೆಳ್ತಿದೆ. ಹಾಗ್ ನೋಡಿದ್ರೆ ಫ್ಯಾಕ್ಟರಿಯಲ್ಲಿ ಎಥೆನಾಲ್ ಮಾಡೋವಾಗ್ಲೇ ಡಿಸ್ಟಿಲೇಷನ್ ಪ್ರಾಸೆಸ್ನಲ್ಲಿ ಅದರಲ್ಲಿರೋ ಸಕ್ಕರೆ ಅಂಶವನ್ನೆಲ್ಲ ಕಂಪ್ಲೀಟ್ ಆಗಿ ತೆಗ್ದಿರ್ತಾರೆ. ಸೊ ಇದ್ರ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಸರ್ಕಾರ ಹೇಳಿದೆ. ಇನ್ನು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಜೊತೆ ಡೈರೆಕ್ಟ್ ಆಗಿ ಕಬ್ಬಿನ ಹಾಲು ಮಿಕ್ಸ್ ಮಾಡ್ತಾರೆ ಅಂತ ಕೆಲವು ವಿಡಿಯೋಗಳು ವೈರಲ್ ಆಗಿದ್ವು. ಇದು 100% ನಕಲಿ ಅಂತ ಕೇಂದ್ರ ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ. ಎಥೆನಾಲ್ ಅನ್ನೋದು ಪೆಟ್ರೋಲ್ ಬಂಕ್ನಲ್ಲಿ ರಸ್ತೆ ಬದಿ ಜ್ಯೂಸ್ ಮಿಕ್ಸ್ ಮಾಡ್ದಂಗೆ ಮಾಡಲ್ಲ. ಇದು ದೊಡ್ಡ ದೊಡ್ಡ ಆಯಿಲ್ ಟರ್ಮಿನಲ್ಗಳಲ್ಲಿ ಲ್ಯಾಬ್ ಟೆಸ್ಟ್ ಆಗಿ ಹೈ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲೇ ಪ್ರೋಸೆಸ್ ಆಗಿ ಬರೋದು. ಸೊ ಇದೆಲ್ಲ ನಂಬೇಡಿ ಅಂತ ಹೇಳಿದೆ. ಇನ್ನು ಗಾಳಿಯಲ್ಲಿರೋ ತೇವಾಂಶ ಟ್ಯಾಂಕ್ ಒಳಗೆ ಹೋಗಿ ಪೆಟ್ರೋಲ್ ಹಾಳಾಗುತ್ತೆ ಅನ್ನೋ ಭಯ ಇತ್ತು. ಆದ್ರೆ ಇಂದಿನ ಹೊಸ ವಾಹನಗಳ ಟ್ಯಾಂಕ್ಗಳು ಕಂಪ್ಲೀಟ್ ಸೀಲ್ ಆಗಿರುತ್ತೆ. ಜೊತೆಗೆ ಎಮಿಷನ್ ಸಿಸ್ಟಮ್ ಮತ್ತು ಪ್ರೆಷರ್ ಕ್ಯಾಪ್ಗಳು ಇರೋದ್ರಿಂದ ನಾರ್ಮಲ್ ಆಗಿ ಮಳೆ ನೀರಾಗ್ಲಿ ಮಾಯಿಶ್ಚರ್ ಆಗ್ಲಿ ಟ್ಯಾಂಕ್ ಒಳಗೆ ಹೋಗೋಕೆ ಚಾನ್ಸೇ ಇಲ್ಲ ಅಂತ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ಹಾಗೇನು ಕೆಲವರು ಜನರಿಗೆ ತಿನ್ನೋಕೆ ಹಾಕಿಲ್ಲ, ಎಥೆನಾಲ್ಗೆ ಅಕ್ಕಿ ಹಾಕ್ತಿದ್ದಾರೆ ಅಂತೆಲ್ಲ ಸುದ್ದಿ ಹಬ್ಸಿದ್ರು. ಆದ್ರೆ ದೇಶದ ಜನರಿಗೆ ಊಟಕ್ಕೆ ಬೇಕಾದಷ್ಟು ಅಕ್ಕಿಯನ್ನ ಕಾದಿರಿಸಿ ಕೇವಲ ಗೋದಾಮುಗಳಲ್ಲಿ ಮಿಕ್ಕಿರೋ ಎಕ್ಸ್ಟ್ರಾ ಅಕ್ಕಿ ಮತ್ತು ಹಾಳಾದ ಧಾನ್ಯಗಳನ್ನ ಮಾತ್ರ ಇದಕ್ಕೆ ಬಳಸ್ಕೊಳ್ತಿದೀವಿ ಅಂತ ಸರ್ಕಾರ ಕ್ಲಾರಿಟಿ ಕೊಟ್ಟಿದೆ. ಅಲ್ಲದೆ ಸದ್ಯ ದೇಶದಲ್ಲಿ 40%ಗಿಂತ ಹೆಚ್ಚಿನ ಎಥೆನಾಲ್ ತಯಾರಾಗ್ತಿರೋದು ಮೆಕ್ಕೆಜೋಳದಿಂದ. ಭತ್ತಕ್ಕೆ ಹೋಲಿಸಿದ್ರೆ ಈ ಮೆಕ್ಕೆಜೋಳ ಬೆಳೆಯೋದಕ್ಕೆ ನೀರು ಕಡಿಮೆ. ಜೊತೆಗೆ ಸರ್ಕಾರ ಇದಕ್ಕೆ ಒಳ್ಳೆ ಬೆಂಬಲ ಬೆಲೆ ಕೊಡ್ತಿರೋದ್ರಿಂದ ರೈತರಿಗೆ ಡೈರೆಕ್ಟ್ ಆಗಿ ಲಾಭ ಆಗ್ತಿದೆ ಅಂತ ಸರ್ಕಾರ ಹೇಳಿದೆ. ಇನ್ನು ಈ ಎಥೆನಾಲ್ನ ಸರಿಯಾಗಿ ಟೆಸ್ಟ್ ಮಾಡದೆ ಕೊಡ್ತಿದ್ದಾರೆ. ಇದೊಂದು ಅನ್ಟೆಸ್ಟೆಡ್ ಫ್ಯೂಯಲ್ ಅಂತ ತುಂಬಾ ಜನ ವಾದ ಮಾಡ್ತಿದ್ರು. ಆದ್ರೆ ಇದನ್ನ ಕೂಡ ಸರ್ಕಾರ ರಿಜೆಕ್ಟ್ ಮಾಡಿದೆ. ಆಲ್ರೆಡಿ ಅಮೆರಿಕ, ಬ್ರೆಜಿಲ್, ಜಪಾನ್, ಕೆನಡಾ, ಥೈಲ್ಯಾಂಡ್ ಹಾಗೆ ಯುರೋಪ್ನ ಅನೇಕ ರಾಷ್ಟ್ರಗಳು ಬೇರೆ ಬೇರೆ ಲೆವೆಲ್ನಲ್ಲಿ ಎಥೆನಾಲ್ನ ಬ್ಲೆಂಡ್ ಮಾಡ್ತಿದ್ದಾರೆ. ಸೊ ಇದೇನು ಹೊಸದಲ್ಲ ಅಂತ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಈ E20 ಅನ್ನೋದು ಒಂದು ಎಕ್ಸ್ಪೆರಿಮೆಂಟ್ ಅಂತ ಒಪ್ಕೊಂಡಿದೆ ಅಂತ ಒಂದಿಷ್ಟು ನ್ಯೂಸ್ ಹರಿದಾಡಿದ್ವು. ಇದಕ್ಕೆ ಅಟಾರ್ನಿ ಜನರಲ್ ಅವರೇ ಖುದ್ದಾಗಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ನಡೀತಿರೋದು ಎಥೆನಾಲ್ ತರಿಸಿಕೊಳ್ಳೋ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟ ಕೇಸ್. ಪೆಟ್ರೋಲ್ ಕ್ವಾಲಿಟಿಗೂ ಅದಕ್ಕೂ ಸಂಬಂಧ ಇಲ್ಲ. ಫ್ಯೂಯಲ್ ಟೆಸ್ಟಿಂಗ್ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಯಾವುದೇ ಚರ್ಚೆ ಆಗಿಲ್ಲ. ಆ ಮಾಧ್ಯಮ ವರದಿಗಳೇ ತಪ್ಪು ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಅಲ್ಲದೆ ಎಥೆನಾಲ್ ಬ್ಲೆಂಡಿಂಗ್ ಇಂದ ದೇಶಕ್ಕೆ 310 ಲಕ್ಷ ಮೆಟ್ರಿಕ್ ಟನ್ ಕಚ್ಚಾ ತೈಲದ ಇಂಪೋರ್ಟ್ ಕಮ್ಮಿಯಾಗಿದೆ. ಇದರಿಂದ 1.9 ಲಕ್ಷ ಕೋಟಿಯಷ್ಟು ವಿದೇಶಿ ವಿನಿಮಯ ಉಳಿತಾಯ ಆಗಿದೆ. ಬರೋಬ್ಬರಿ 930 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕಾರ್ಬನ್ ಮಾಲಿನ್ಯ ಕಮ್ಮಿಯಾಗಿದೆ. ಸದ್ಯ ದೇಶದಲ್ಲಿ ಎಥೆನಾಲ್ ಪ್ರೊಡಕ್ಷನ್ ಕೆಪಾಸಿಟಿ 2,000 ಲೀಟರ್ಗೆ ರೀಚ್ ಆಗಿದೆ. ಈಗ ಡೀಸೆಲ್ ಅಲ್ಲಿ ಐಸೋಬ್ಯೂಟನಾಲ್ ಮಿಕ್ಸಿಂಗ್ ಶುರುವಾದ್ರೆ ಇಂಪೋರ್ಟ್ ಕಡಿಮೆ ಆಗೋದ್ರ ಜೊತೆಗೆ ಮಾಲಿನ್ಯ ಕೂಡ ಮತ್ತಷ್ಟು ಕಡಿಮೆ ಆಗುತ್ತೆ ಅಂತ ಸರ್ಕಾರ ಅಧಿಕೃತ ಹೇಳಿಕೆ ಕೊಟ್ಟಿದೆ. ಸೊ ಫ್ರೆಂಡ್ಸ್, ಇದಿಷ್ಟು ಡೀಸೆಲ್ ಅಲ್ಲಿ ಐಸೋಬ್ಯೂಟನಾಲ್ ಬ್ಲೆಂಡ್ ಮತ್ತು E20 ಬಗ್ಗೆ ಸರ್ಕಾರ ಕೊಟ್ಟಿರೋ ಕ್ಲಾರಿಟಿನ ನಿಮ್ಗೆ ತಿಳಿಸಿಕೊಡೋ ಪ್ರಯತ್ನ. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮಸ್ತ್ ಮಗ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.